It's good afternoon, dear students. So today we'll discuss the significant figures. So ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಸ್ ಮಾಡ್ತೀವಿ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ ಒಳಗೆ. ಅದು ಯಾವುದಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೇನು? ಈಗ ಒಂದು ನಂಬರ್ ಕೊಟ್ಟಿರ್ತಾರೆ. ಸೊ ಸಪೋಸ್ ಫಾರ್ ಎಕ್ಸಾಂಪಲ್ 2.46 ಅಂತ ಹೇಳಿ, ಹೌದಾ? ಸೊ ಇದು ಯಾವ ಯೂನಿಟ್ ಅದು ಕನ್ಸಿಡರ್ ಮಾಡೋಂಗಿಲ್ಲ ನಾನಿಲ್ಲಿ. ಸಿಗ್ನಿಫಿಕೆಂಟ್ ಅಂದರೆ ಇದು ಒಂದು ಹೋಲ್ ನಂಬರ್, ಇದು ಡೆಸಿಮಲ್ ನಂಬರ್ಸ್. ಸೊ 2.46. ಸೊ ಆಲ್ ದೀಸ್ ತ್ರೀ, ಇವು ಮೂರು ಸಿಗ್ನಿಫಿಕೆಂಟ್. ಇದು ಸರ್ಟನ್ ಇರ್ತದೆ. ಸರ್ಟನ್ ಅಂದರೆ ಡೆಫಿನೆಟ್ ಇರ್ತೈತಿ. ಈ ಡೆಸಿಮಲ್ ಆದಮೇಲೆ ಏನು ನಂಬರ್ಸ್ ಇರ್ತಾವ, ಅನ್ಸರ್ಟನ್ ಇರ್ತದೆ. ಅನ್ಸರ್ಟನ್ ಅಂದರೆ ಇದಕ್ಕೆ ಮತ್ತೆ ಇನ್ನೂ ಒಂದು ಏನಾದರೂ ಆ್ಯಡ್ ಮಾಡಬಹುದು. ಓಕೆ, ಈಗ ನೀವು ಬ್ಯಾಂಕ್ ಅಕೌಂಟ್ನಾಗ ಸಪೋಸ್ 2000.00 ಅಂತ ಬಂದಿರ್ತೈತಿ. ಇದು 0.00 ಅಂತ ಯಾಕೆ ಹಾಕಿರ್ತಾರ ಅಂದರೆ ಇದಕ್ಕೆ ಇನ್ನೊಂದು ಏನಾದರೂ ನಂಬರ್ ಆ್ಯಡ್ ಆಗಬಹುದು, ಹೌದೇನು? ನೆಕ್ಸ್ಟ್ 2000.46 ಈ ಥರ ಅಂದರೆ ಇದಕ್ಕೆ ಆ್ಯಡ್ ಹಾಕ್ಕೊಂತ ಹೋಗ್ತಿರ್ತೈತಿ. ಸೊ ಇಲ್ಲಿ ನಾವು ಸಿಗ್ನಿಫಿಕೆಂಟ್ ಫಿಗರ್ ಒಳಗೆ ಏನಂತೀವಿ, ಈ ನಂಬರ್ 2 ನಂಬರ್ ಸರ್ಟನ್ ಇರ್ತದೆ. ಇದು ಆಫ್ಟರ್ ಡೆಸಿಮಲ್ ಪಾಯಿಂಟ್ಸ್ ಏನಿರ್ತಾವಲ್ಲ, ಇವು 4, 6 ಏನೈತಿ ನಂಬರ್, ಇದು ಅನ್ಸರ್ಟನ್ ಇರ್ತದೆ. ದಿಸ್ ಈಸ್ ಸರ್ಟನ್, ದಿಸ್ ನಂಬರ್ ಈಸ್ ಕಾಲ್ಡ್ ಸರ್ಟನ್ and this number is called uncertain. Okay, these two together are known as significant figures. We have to consider these three numbers. Okay, so that is known as the significant figures. Okay, so ಇದಕ್ಕೆ certain uncertain ಈ ಟೈಪ್ ಇದ್ದಂದ್ರೆ ನಾನ್ ಝೀರೋ ನಂಬರ್ಸ್ ಇದ್ವು ಅಂದ್ರೆ ಅದಕ್ಕೆ ಎಲ್ಲನೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗ್ತಾವೆ. ಬಟ್ ಝೀರೋ ಬಂದಾಗ ಎಲ್ಲೆಲ್ಲಿ ನಾವು ಅದಕ್ಕೆ ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಬೇಕು, ಸಿಗ್ನಿಫಿಕೆಂಟ್ ಅಂತ ನಾವು ಕನ್ಸಿಡರ್ ಮಾಡಬಾರ್ದು, ಅದನ್ನು ನಾವು ಇಲ್ಲಿ ತಿಳ್ಕೊಬೇಕಾದ್ರೆ. ಓಕೆ, ದ್ಯಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಸಪೋಸ್ ಇಫ್ ಇಟ್ ಈಸ್ ನಾಟ್ ಅ ಝೀರೋ ನಂಬರ್, or when we have to consider the zero as a significant digit, or when the zero should not be considered as a significant figure, that we will see here in detail. Okay, so carefully you have to understand here. So significant figures, I will read out the points. The number of meaningful digits in a number is called number of significant figures. ಅಂದ್ರೆ ಮೀನಿಂಗ್ಫುಲ್ ಡಿಜಿಟ್ ಏನಿರ್ತಾವಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಿ, ಒಂದು ನಂಬರ್ ಒಳಗೆ ಮೀನಿಂಗ್ಫುಲ್ ಡಿಜಿಟ್ಸ್ ಇತ್ತಂದ್ರೆ, ಈಗ ನೋಡ್ರಿ ಎಕ್ಸಾಂಪಲ್ ತೊಗೊಂಡೆ ನಾನು 2.46, ಇವು ಮೂರು ಮೀನಿಂಗ್ಫುಲ್ ಡಿಜಿಟ್ಸ್ ಅದ. ಇದು ಒಂದು ನಂಬರ್, ಇದು ಒಂದು ಫುಲ್ ನಂಬರ್. ಇದು 2.46 ಏನೈತಲ್ಲ, ಇದು ಒಂದು ನಂಬರ್ ಹಾಕದ. ಇದ್ರೊಳಗೆ ಡಿಜಿಟ್ಸ್ 2 ಇದು ಡಿಜಿಟ್ ಐತಿ, 4 ಡಿಜಿಟ್ ಐತಿ, 6 ಡಿಜಿಟ್ ಐತಿ, ಹೌದಲ್ಲ? ಇದ್ರೊಳಗೆ ಅಷ್ಟು ಮೀನಿಂಗ್ಫುಲ್ ನಂಬರ್ಸ್ ಅದಾವೆ. 2 ಒಂದು ವ್ಯಾಲ್ಯೂ ಐತಿ, 4 ಒಂದು ವ್ಯಾಲ್ಯೂ ಐತಿ, 6 ಒಂದು ವ್ಯಾಲ್ಯೂ. ಸೊ ಎಲ್ಲನೂ ಮೀನಿಂಗ್ಫುಲ್ ಇದ್ವು ಅಂದ್ರೆ ಅದಕ್ಕೆ ನಾವೇನಂತೀವಿ, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಓಕೆ, ನಾವು the choice of or change of different units does not change the number of significant digits or figures in the measurement. Okay, the choice or change of different units does not ಅಂದ್ರೆ ಈಗ ಒಂದು ನಾವು ಲೆಂತ್ ಒಂದು ತೊಗೊಂಡಿರ್ತೀವಿ, ಅಲ್ಲಿ ಸೆಂಟಿಮೀಟರ್ ತೊಗೋತೀವಿ. ಈಗ ಸಪೋಸ್ ನಾವು ಕೆ ಜಿ ತೊಗೊಂಡಿರ್ತೀವಿ, ಸಪೋಸ್ ಮಾಸ್ ತೊಗೊಂಡಿರ್ತೀವಿ, ಮಾಸಿಂದ ಯೂನಿಟ್ ಏನೈತಿ ಕೆ ಜಿ ಅದು, ಆದರೆ ಅದಕ್ಕೆ ನಂಬರ್ಸ್ ಬೇರೆ ಇರ್ತವೆ. ಆದರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಿರ್ತಾವೆ ಅದನ್ನು ನಾವು ಸೇಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈಗ ನೆಕ್ಸ್ಟ್, every measurement involves errors and the result of measurement should be reported in such a way that it indicates precision of measurement. ಸೊ ಯಾವುದೇ ಮೆಷರ್ಮೆಂಟ್ ತೊಗೊಂಡ್ವಿ ಅಂದ್ರೂ ನಾವು ಟ್ರೂ ವ್ಯಾಲ್ಯೂವಿಂತ ಮೆಷರ್ಡ್ ವ್ಯಾಲ್ಯೂ ಮೈನಸ್ ಮಾಡಿದಾಗ ನಮಗೆ ಎರರ್ ಸಿಗ್ತದೆ.
ಆ ಎರರ್ ನಮ್ದು ಪ್ರಿಸಿಷನ್ ಮೇಲೆ ಡಿಪೆಂಡ್ ಆಗ್ತೈತಿ, ಹೌದಾ? Then the result of measurement reported is number which includes all the digits, known as reliably plus the first digit that is uncertain. ಓಕೆ, ಈಗ ಯಾವಾಗಲೂ ಎರರ್ ಕಡಿಮೆ ಇರ್ತೈತಿ. ಫಾರ್ ಎಕ್ಸಾಂಪಲ್ ಪ್ಲಸ್ ಆರ್ ಮೈನಸ್ 0.36. ಸೊ ಈ 0 ಪಾಯಿಂಟ್ ಅಂದರೆ ಯಾವಾಗಲೂ ಝೀರೋಲಿ ಕಡಿಮೆ ಎರರ್ ಇರ್ತೈತಿ. ಹೆಚ್ಚಿಗೆ ಎರರ್ ಇತ್ತಂದ್ರೆ ಅದು ಪೂರ್ತಿ ಮೆಷರ್ಮೆಂಟ ತಪ್ಪದು. ಕಡಿಮೆ ಮೆಷರ್ಮೆಂಟ್ ಆದ್ರೆ 1ಕ್ಕಿಂತ ಕಡಿಮೆ ಇರಬೇಕು. 1 ಲೆಸ್ ದೆನ್ 1. ಇಟ್ ಶುಡ್ ಬಿ ಲೆಸರ್ ದೆನ್ 1. ಓಕೆ, ದ ಎರರ್ ಶುಡ್ ಬಿ ಲೆಸರ್ ದೆನ್ 1. Therefore, the number of reliable digits plus the first uncertain digit are known as significant digits or significant figures. Okay. For example, if the length of an object is 16.4 centimeter, 1 and 6 are certain. ಈಗ ನೋಡ್ರಿ 16.4 ಇತ್ತಂದ್ರೆ 1/6 ಸರ್ಟನ್ ಇರ್ತೈತಿ, ಅಂದ್ರೆ ಡೆಫಿನೆಟ್ ಇರ್ತೈತಿ. 4.4 ಏನೈತಲ್ಲ ಅನ್ಸರ್ಟನ್. ಬಟ್ ಆಲ್ ಟುಗೆದರ್ ಮೂರು ಏನು ನಾವು ಎಣಿಸ್ತೀವಿ 1 2 3. ಸೊ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಎಣಿಸ್ತೀವಿ, ಹೌದಾ? ಅದನ್ನು ನಾವು ಟೋಟಲ್ ನಂಬರ್ ಆಫ್ ಕೌಂಟ್ ಮಾಡಿ ನಂಬರ್ ಆಫ್ ಡಿಜಿಟ್ಸ್ ಅಂದ್ರೆ 1 6 ಸರ್ಟನ್ ಇರಲಿ ಅಥವಾ ಅನ್ಸರ್ಟನ್ ಇರಲಿ, ಎರಡು ಟುಗೆದರ್ಲಿ ವಾಟ್ ವಿ ಕಾಲ್ ಇಟ್ as a significant figures. So how many they are? 3. So write down 3. ಈಗ 3 1 6 4 1 2 3 ಅಂದ್ರೆ 3 ಅದಾವೆ ಇಲ್ಲ 3 ಅದಾವು ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಅವೆರಡು 3 ಕೌಂಟ್ ಮಾಡಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಬರಿಬೇಕು. ಓಕೆ, ಸೊ now let us go to the second law, second rule. Now if the diameter of the wire measured is reported as 2.436 centimeter, the digits 2 4 and 3 are certain but 6 is uncertain. But all the all we have to count here because it is non-zero number there. So therefore significant figure will be 4. Okay, so we'll get significant figure as 4. Understood? Now let us go. ಅಂದ್ರೆ ಇದರ ಮೇನ್ ಏನಂದ್ರೆ ನೀವು ಸರ್ಟನ್ ಆ್ಯಂಡ್ ಅನ್ಸರ್ಟನ್ ಇವೆರಡು ತಿಳ್ಕೊಂಡು ಅದನ್ನು ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಕೌಂಟ್ ಮಾಡಬೇಕು. ನೆಕ್ಸ್ಟ್ ಲೆಟ್ ಅಸ್ ರೈಟ್ ಟೇಕ್ ಸಮ್ ರೂಲ್ಸ್ ಟು ರೈಟ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಫಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಬರಿಬೇಕಾದ್ರೆ ಸರ್ಟನ್ ರೂಲ್ಸನ್ನು ಫಾಲೋ ಮಾಡಬೇಕಾಗ್ತೈತಿ. ನೀವು ಹೆಂಗೆ ರೋಡ್ ರೂಲ್ಸ್ ಡ್ರೈವಿಂಗ್ ರೂಲ್ಸ್ ಎಲ್ಲ ಫಾಲೋ ಮಾಡ್ತಿರಲ್ಲ, ಅದೇ ಥರ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಬರೆಯೋಕೆ ಸರ್ಟನ್ ರೂಲ್ಸ್ ಅದಾವೆ. ಆಲ್ ದ ನಾನ್-ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಈಗ ಝೀರೋ ಬಿಟ್ಟು ಎಲ್ಲ ನಂಬರ್ಸ್ನು ಸಿಗ್ನಿಫಿಕೆಂಟ್ ಇರ್ತಾವೆ. ಆಲ್ ದ ಝೀರೋಸ್ ಬಿಟ್ವೀನ್ 2. ಈಗ ನೀವು ಕೇಳ್ಬೋದು ಮೈನಸ್ ಪ್ಲಸ್ ಇತ್ತಂದ್ರೆ ಈಗ ಸಪೋಸ್ -2.46 ಇದ್ದಂದ್ರೆ ಇದು ಸೈನ್ ನಾವು ಕನ್ಸಿಡರ ಮಾಡೋಂಗಿಲ್ಲ ಇದ್ರೊಳಗೆ. ಮೈನಸ್ ಸೈನ ಕನ್ಸಿಡರ್ ಮಾಡೋಂಗಿಲ್ಲ, ನೆಗೆಟಿವ್. ಓನ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ನಂಬರ್, ನಾಟ್ ದ ಸೈನ್. ಓಕೆ. All the non-zero digits are significant. All the zeros between two non-zero digits are significant irrespective of the decimal point. All the zeros between two non-zero digits are significant. Suppose 203. ಈಗ ಝೀರೋ ನಾ ಏನಂದೆ, ಝೀರೋ ಒಂದೊಂದು ಕಡೆ ಸಿಗ್ನಿಫಿಕೆಂಟ್ ಅಂತ ತೊಗೋತೀವಿ, ಒಂದೊಂದು ಕಡೆ ಒಂದೊಂದು ಸರಿ ಸರ್ಟನ್ ತೊಗೋತೀವಿ, ಒಂದು ಸರಿ ಅನ್ಸರ್ಟನ್ ತೊಗೋತೀವಿ, ಒಂದು ಸರಿ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಸಿಗ್ನಿಫಿಕೆಂಟ್ ಕನ್ಸಿಡರ್ ಮಾಡ್ತೀವಿ ಯಾಕಂದ್ರೆ ಇದು ಝೀರೋ ಎರಡು ನಾನ್ ಝೀರೋ ನಂಬರ್ಸ್ ನಡುವೆ ಐತಿ. ಸೊ ವಿ ವಿಲ್ ಟೇಕ್ ದಿಸ್ ಆಸ್ ಅ significant figure. Okay, irrespective of the decimal point. Now if the number is less than 1, the zeros to the right of the decimal point to the left of the first non-zero digit are not significant. ಈಗ suppose 0.203 ಇತ್ತಂದ್ರೆ ಈ ಝೀರೋ ನಾನ್ ಸಿಗ್ನಿಫಿಕೆಂಟ್,
ಇದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಾದವು 3. ಓಕೆ, ಸೊ 0 to the left of the decimal point ಮತ್ತು 0.0203 to the right of the decimal point. ಈಚೆ ಕಡೆ ಇದ್ರೂ ಕೂಡ ನಾವು ಈ 0 ಬಿಫೋರ್ ಡೆಸಿಮಲ್ ಪಾಯಿಂಟ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಇವೆರಡೂ 0 ನಾಟ್ ಸಿಗ್ನಿಫಿಕೆಂಟ್ ಅನ್ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಗೇನ್ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಾದವು ಅಂದರೆ 3. ಓಕೆ, ಸೊ the zeros at the end of a number without decimal point are not significant. ಈಗ 203 0 0 0 ಎಷ್ಟೋ zeros ಇರಲಿ, ಇವೆಲ್ಲ ನಾಟ್ ಸಿಗ್ನಿಫಿಕೆಂಟ್ ಇವು. ಸೊ ಅಗೇನ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 3. The zeros at the end of the number with a decimal point are significant. The zeros at the end of a number with a decimal point, ಈಗ 0.202300 ಇತ್ತಂದರೆ ಇದು ಸಿಗ್ನಿಫಿಕೆಂಟ್, ಇಲ್ಲಿ 5 ಬರ್ತವೆ. ಓಕೆ, ಸೊ ಇದು ಸರ್ಟನ್ ರೂಲ್ಸ್. ನಾವಿಲ್ಲಿ ಎಕ್ಸಾಂಪಲ್ ಮತ್ತೊಂದೊಂದ್ಸರಿ ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಎಕ್ಸಾಂಪಲ್ ಯು ಸಿ 207.5. all the digits 2, 0, 7 and 5 are significant. So it has 4 significant figures. Now 8.307, all the digits 8307 are significant. So 4 are the significant figures. So ಇಲ್ಲಿ ನೋಡ್ರಿ 0 3 ಆದ್ಮೇಲೆ ಬಂದೈತಿ, 3 ಮತ್ತು 7 ನಡು ಇತ್ತಂದ್ರೆ ಅವಾಗ ನಾವು ಅದು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನೆಕ್ಸ್ಟ್ ನೋಡ್ರಿ 0.0032 ಇತ್ತಂದ್ರೆ ಇಲ್ಲಿ ಇವು 3 ನಾ ಏನಂದೆ ನಿಮ್ಗೆ ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ನಲ್ಲ, ಹೌದಾ? 0.002 ಇಲ್ಲಿ 3 0 ಬರಲಿ, 2 0 ಬರಲಿ, 1 0 ಬರಲಿ, ಆ ಝೀರೋಸ್ ಬಿಫೋರ್ ದ ಡೆಸಿಮಲ್ ಆಫ್ಟರ್ ದ ಡೆಸಿಮಲ್ ಇವು ನಾಟ್ ಸಿಗ್ನಿಫಿಕೆಂಟ್. ಹಾಗಾಗಿ ಇಲ್ಲಿ ಎಷ್ಟು ಬರೇ significant figures ಎಷ್ಟಾದವು ಬರೇ 2. okay, now in the number 14,800 only the numbers 148 are significant and the 2 zeros at the end are not significant. Therefore it has only 3 significant figures. 148 ಅಂದ್ರೆ ಎಷ್ಟು digits? 1 2 3 digits ಹೌದಾ? So therefore 3 significant figures. now ಈಗ ನೋಡ್ರಿ 0.8370, all the numbers 8370. ಈಗ ನೋಡ್ರಿ ಇದು ಫಾರ್ ಅವೇ ಐತಿ 0 ಫ್ರಮ್ ದ ಡೆಸಿಮಲ್. ಈ 0 ಈಗ ಸಿಗ್ನಿಫಿಕೆಂಟ್ ಆಗ್ತೈತಿ, ಬಟ್ ನಾಟ್ 0 ಬಿಫೋರ್ ದ ಡೆಸಿಮಲ್ ಪಾಯಿಂಟ್. ಸೊ ಹೌ ಮೆನಿ ಇಟ್ ಹ್ಯಾಸ್? 4 significant figures. I hope you are understanding now. okay, now ದ ಪವರ್. ಈಗ ಪವರ್ ಇತ್ತಂದ್ರೆ ಅದಕ್ಕೆ ನಾವು ಸಿಗ್ನಿಫಿಕೆಂಟ್ ಫಿಗರ್ ತೊಗೊಳಂಗೆ ಇಲ್ಲ. ಯಾಕಂದರೆ ಎಕ್ಸಾಂಪಲ್ ನೋಡ್ರಿ 48700, ಇದನ್ನು ನಾವು ಹೇಗೆ ಬರಿಬೋದು? 487 × 10⁻². ಬರೀ ಇದರಷ್ಟೇ ಕನ್ಸಿಡರ್ ಮಾಡ್ತೀವಿ, ಮತ್ತು ಇದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇದು ನಾವು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡೋಂಗೆ ಇಲ್ಲ. ಸೊ 3 is the significant figures. ಓಕೆ, ನಾವು ಈಗ 3.400 ಮೀಟರ್ ಅಂತೈತಿ. ಇದನ್ನು ಸೆಂಟಿಮೀಟರ್ ಹೆಂಗೆ ಮಾಡ್ಬೋದು? 3.400 × 10⁻² ಸೆಂಟಿಮೀಟರ್. ಮಿಲಿಮೀಟರ್ ಅಂದ್ರೆ 3 ಇಲ್ಲಿಂದ ಮತ್ತು ಮಲ್ಟಿಪ್ಲೈ ಬೈ 10. 3.400 × 10⁻³ mm. ಆಮೇಲೆ ಇದು ಕಿಲೋಮೀಟರ್ನಾಗ ಮಾಡ್ಬೇಕಂದ್ರೆ ಮೀಟರ್ ಟು ಕಿಲೋಮೀಟರ್ 10⁻³ ಸೊ ಈ ಥರ ಕನ್ವರ್ಷನ್. ಆದ್ರೆ ಸಿಗ್ನಿಫಿಕೆಂಟ್ ಎಷ್ಟಾದವು? again here 4, here 4, here 4. so significant is 4. ಇದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. now rules for arithmetic operations with the significant figures. The rules followed for arithmetic operation with significant figures are the following. In multiplication or division, the final result should retain the same number of significant figures as are there in the original number with the least number significant figures. ಈಗ suppose 2 numbers ಅದಾವ. example 2.364 plus
2.32 ಇಷ್ಟ ಆಯ್ತು ಅಂತ ತಿಳ್ಕೊರಿ. ಇವೆರಡು ಆ್ಯಡ್ ಮಾಡೋದು ಇದು 2.364 2.32 486.4 ಇದು 4 ನೆಗ್ಲೆಕ್ಟ್ ಮಾಡಿಬಿಟ್ಟು 4.68 ಅಂತ ತೊಗೊಂಡು ಇದರ ಸಿಗ್ನಿಫಿಕೆಂಟ್ ಫಿಗರ್ಸ್ 3 ಅಂತ ಕನ್ಸಿಡರ್ ಮಾಡಿಬಿಡ್ತೀವಿ. ಸೊ ಇನ್ ದಿಸ್ ಮೇವೆ ಲೀಸ್ಟ್ ಯಾವ್ದು ಇರ್ತದಲ್ಲ ಅದನ್ನು ತೊಗೊಂಡು ನಾವು ಸಿಗ್ನಿಫಿಕೆಂಟ್ ಫಿಗರ್ ಕನ್ಸಿಡರ್ ಮಾಡಬೇಕು. ಲೀಸ್ಟ್ ಇವೆರಡರಾಗ ಲೀಸ್ಟ್ ಯಾವುದೈತಿ 2.32 ಐತಿ, ಹೌದಾ? ಸೊ ಲೀಸ್ಟಿಂದ ಎಷ್ಟೈತಿ ಸಿಗ್ನಿಫಿಕೆಂಟ್ ಫಿಗರ್, ಲಾಸ್ಟ್ಲಿ ಫೈನಲಿ ವಿಲ್ ಟೇಕ್ ದ್ಯಾಟ್ ಓನ್ಲಿ. In addition or subtraction, the final result should retain as many decimal places as are there in the number with the least number of decimal places. So for example, if the mass is 8.436 into 10 raised to 3 kg minus 3 kg, ಇದ್ರೊಳಗೆ 4 ಸಿಗ್ನಿಫಿಕೆಂಟ್, ಇದೇನು ಕನ್ಸಿಡರ್ ಮಾಡಂಗಿಲ್ಲ ಪವರ್ ಟರ್ಮ್. 4 ಸಿಗ್ನಿಫಿಕೆಂಟ್ ಫಿಗರ್. ವಾಲ್ಯೂಮ್ ಎಷ್ಟದ 2.54, ಇದ್ರಾಗ 3 ಸಿಗ್ನಿಫಿಕೆಂಟ್, ಲೀಸ್ಟ್ ಇದ್ದಂದ ಕನ್ಸಿಡರ್ ಮಾಡ್ತೀವಿ. ಈಗ ಡೆನ್ಸಿಟಿ ಅಂದ್ರೆ ಮಾಸ್ ಬೈ ವಾಲ್ಯೂಮ್, ಇವೆರಡು ಮಾಸಿನ ವ್ಯಾಲ್ಯೂ ಹಾಕ್ರಿ, ವಾಲ್ಯೂಮಿನ ವ್ಯಾಲ್ಯೂ ಹಾಕ್ರಿ. ಸೊ ನಿಮ್ಗೆ ಎಷ್ಟು ಬರ್ತದೆ 3.32 ಸಮಥಿಂಗ್ ಬರ್ತದೆ ಮುಂದೆ. ಆದ್ರೆ ನಾವಿಲ್ಲಿ ಲೀಸ್ಟ್ದಷ್ಟೇ ತೊಗೊತೀವಿ. 3.32 ಇಂಟು 10 raised, ಇದು -6 ಮೇಲ್ಗಡೆ ಹೋಯ್ತಂದ್ರೆ ಸೊ 10 raised to -3 ಇಂಟು 10 raised to +6 ಆಕತ್ತೆ, ಹೌದಿಲ್ಲ? ಸೊ ಇದು 6 - 3 ಎಷ್ಟಾಯಿತು 10 raised to 3. ಸೊ 3.32 ಇಂಟು 10 raised to 3 kg per meter cube. Okay, another example 3.432 kg plus 2.16 kg, ಇದು ಎಷ್ಟಾಯ್ತು ಇವೆರಡು ಆ್ಯಡ್ ಮಾಡಿದ್ರೆ 5.59. ಈಗೇನೋ ಒಂದು ಬಂದಿರ್ತದೆ, ಮೂರನೇ ವ್ಯಾಲ್ಯೂ ಬಂದಿರ್ತದೆ, ಅದ್ರ ಲೀಸ್ಟ್ ಇಲ್ಲಿ 3 ಡಿಜಿಟಿಂದ ಐತಿ, ಫಿಗರ್ಸಿಂದ ಐತೆ. ಸೊ ಅದನ್ನು ನಾವು ರಿಟೈನ್ ಮಾಡಿಬಿಡ್ತೀವಿ. ಸೊ 4th ವ್ಯಾಲ್ಯೂ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆಮೇಲೆ ಮೈನಸ್ ಇರಲಿ ಪ್ಲಸ್ ಇರಲಿ, ಲೀಸ್ಟ್ ಯಾವುದೈತೆ ಅಷ್ಟೇ ಇದು ಮಾಡೋದು. ಅದ್ರಾಗ ಅಂದರೆ ಇದು ಅರ್ಥಮೆಟಿಕ್ ಆಪರೇಷನ್ಸ್ ಒಳಗೆ ಮಾಡೋದು. So hope I think you have understood this significant figures and significant digits. So if you have any doubt, you can comment me or directly you can WhatsApp me. Thank you. So welcome back students. So one more topic we will see today, that is rounding of the uncertain digits. Rounding of the uncertain digits. Okay, so here while calculating using calculator, so when you calculate something in the calculators, so you get a number of digits, right? So that is nearly it will be equal to 10 digits. Now in order, you should not take all those 10 digits and write. It is not possible every time to write all the 10 digits. So what we have adapted a method, easy method is rounding off, and there are some rules for this also. Iga rounding off the uncertain digits ಅಂತ ಐತಿ ಹೆಡಿಂಗ್. ರೌಂಡಿಂಗ್ ಆಫ್ ಅಂದ್ರೆ ಈಗ ನೀವು ಕ್ಯಾಲ್ಕುಲೇಟರ್ ಒಳಗೆ ಕ್ಯಾಲ್ಕುಲೇಟರ್ ಸಿಂಪಲ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಿ ನೀವು ಕ್ಯಾಲ್ಕುಲೇಷನ್ಸಿಗೆ ಮತ್ತು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್. ಆದ್ರೆ ನೀವು PUC 1 ಆ್ಯಂಡ್ PUC 2 ಸ್ಟೂಡೆಂಟ್ಸ್ ನೀವೇನು ಮಾಡಬೇಕು, ಸಿಂಪಲ್ ಕ್ಯಾಲ್ಕುಲೇಟರ್ಸೇ ಯೂಸ್ ಮಾಡ್ತೀರಿ. ಓಕೆ, ವೆದರ್ ಇಟ್ ಈಸ್ ಅ ಸಿಂಪಲ್ ಕ್ಯಾಲ್ಕುಲೇಟರ್ ಅಥವಾ ಸೈಂಟಿಫಿಕ್ ಕ್ಯಾಲ್ಕುಲೇಟರ್, 10 ಡಿಜಿಟ್ ಬರ್ತಾವೆ. ನೀವೇನೇ ಕ್ಯಾಲ್ಕುಲೇಷನ್ ಮಾಡಿರಿ, ಎಡಿಷನ್ ಮಾಡಿರಿ, ಸಬ್ಟ್ರಾಕ್ಷನ್ ಮಾಡಿರಿ, ಡಿವಿಷನ್ ಮಾಡಿರಿ. ಸೊ ಸಿಂಪಲ್ 2 + 2 ಇತ್ತಂದ್ರೆ ಅದನ್ನು 1 ಡಿಜಿಟ್ ಬರ್ತೈತಿ. ಬಟ್ ನೀವು ಡಿವಿಷನ್ ಮಾಡಿದಾಗ ಡೆಸಿಮಲ್ಸ್ ಹೈ ವ್ಯಾಲ್ಯೂ ಡೆಸಿಮಲ್ಸ್ ಇದು ಮಾಡಿದಾಗ, ಆ್ಯಡ್ ಮಾಡಿದಾಗ, ಸಬ್ಟ್ರಾಕ್ಟ್ ಮಾಡಿದಾಗ, ಅಥವಾ ಡಿವಿಷನ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಡಿವೈಡ್ ಮಾಡಿದಾಗ ಅವಾಗ ಏನು ಮಾಡ್ತೀರಿ, ಅವಾಗ ಏನು ಬರ್ತಾವೆ ನಿಮ್ಗೆ ರಿಕರಿಂಗ್ ಡಿಜಿಟ್ಸ್ ಬರ್ತಾವೆ, ಹೌದಿಲ್ಲ? ಸೊ ಅಂಥ ಕ್ಯಾಲ್ಕುಲೇಷನ್ ಅಂಥದ್ದು ಎಲ್ಲ ನಂಬರ್ಸನ್ನು ನಾವು ಬರೆಯೋಕ್ಕಂತೂ ಆಗೋದಿಲ್ಲ. ಈಗ ಸಪೋಸ್ ನಿಮ್ಗೆ ಒಂದರದ್ದು ವ್ಯಾಲ್ಯೂ ಏನು ಬಂತು, ಸಪೋಸ್ 2.46 ಈ ಥರ ಬಂತಂತಿಕೋರಿ, ಇಷ್ಟು ಬರೆಯೋಕ್ಕಂತೂ ಆಗೋದಿಲ್ಲ ನಿಮ್ಗೆ ಎವ್ರಿ ಟೈಮ್, ಹೌದಾ? ಅದಕ್ಕೆ ನಾವು ಒಂದು ಮೆಥಡನ್ನು ಫಾಲೋ ಮಾಡ್ತೀವಿ. ಆ ಮೆಥಡಿಗೆ ಏನಂತೀವಂದ್ರೆ ಈಸಿ ಮೆಥಡು, ರೌಂಡಿಂಗ್ ಆಫ್ ದಿ ಅನ್ಸರ್ಟನ್ ಡಿಜಿಟ್ಸ್.
ಓಕೆ, ರೌಂಡಿಂಗ್ ಆಫ್ ದಿ ಅನ್ಸರ್ಟನ್ ಡಿಜಿಟ್. ಸೊ ಈಗ ಪೈ ವ್ಯಾಲ್ಯೂ ಏನೈತಿ 3.142 ಐತಿ. ಹೌದಾ, ನಾವು ಇದಕ್ಕೆ ನಾವು ಒಂದೊಂದು ಸರ್ತಿ ಏನಂತ ತೊಗೋತೀವಿ 3.14 ಅಂತ ತೊಗೊಂಡ್ಬಿಡ್ತೀವಿ. ಮತ್ತು 3 ಅಂತ ತೊಗೋಬೇಡ್ರಿ, ಮತ್ತು 3 ಅಂತ ಸಾಕು ಬಿಡ್ರಿ. 314 ಏನು ವ್ಯಾಲ್ಯೂ ಇಲ್ಲ, ನೆಗ್ಲಿಜಿಬಲ್ ಹಂಗೆ ತೊಗೋಬೇಡ್ರಿ, ಇದು ರಾಂಗ್ ಆಗಿಬಿಡ್ತೈತಿ, 3 ರಾಂಗ್ ಆಗಿಬಿಡ್ತೈತಿ. ಸೊ ಆದ್ರೆ ಈ ಪೈ ವ್ಯಾಲ್ಯೂ ಏನೈತಿ, ಇದು ಭಾಳ ದೊಡ್ಡ ವ್ಯಾಲ್ಯೂ ಐತಿ, ಇನ್ಫಿನಿಟಿ ತನಕ ಬರ್ತದೆ ಇದು ನಂಬರ್ಸ್. ಹಾಗಾಗಿ ನಾವು ಇನ್ಫಿನಿಟಿ ಮಟ್ಟ ಅಂತೂ ತೊಗೊಳಕ್ಕೆ ಬರೋಂಗಿಲ್ಲ. ಹೌದಾ, 3.142 ಸೊ ಆನ್ ಟಿಲ್ ಇನ್ಫಿನಿಟಿ. ಯಾಕಂದ್ರೆ ಇದು ರಿಕರಿಂಗ್ ಐತಿ. ಯಾಕಂದ್ರೆ 22/7 ನೀವು ಡಿವೈಡ್ ಮಾಡ್ಕೊತ ಹೋದ್ರೆ ಭಾಳ ದೊಡ್ಡ ನಂಬರ್ ಬರ್ತದೆ ಅದು. ಹಾಂ, ಸೊ ಈಗ ಇಂಥ ನಂಬರ್ಸಿಗೆ ನಾವು ಏನು ಮಾಡ್ತೀವಿ, ರೌಂಡ್ ಆಫ್ ಮಾಡಿಬಿಡ್ತೀವಿ. ಹಾಂ, ಲಾಸ್ಟ್ ಡೆಸಿಮಲ್ ಆದಮೇಲೆ ಒಂದು 2 ಡಿಜಿಟ್ಸ್ ಬರೆಯೋದು, ಇಲ್ಲ 3 ಅಥವಾ ಮ್ಯಾಕ್ಸಿಮಮ್ 3 ಡಿಜಿಟ್ಸ್ ಬರಿತೀವಿ. ಹೌದಾ, ಸೊ ಇದಕ್ಕೆ ಏನಂತೀವಿ, ಈ ಮೆಥಡಿಗೆ ಏನಂತೀವಿ ಅಂದ್ರೆ ರೌಂಡಿಂಗ್ ಆಫ್ ದ ಅನ್ಸರ್ಟನ್ ಡಿಜಿಟ್. ಇದು ಸರ್ಟನ್ 3 ಅಂತೂ ಚೇಂಜ್ ಆಗಲ್ಲ, ಇವು ಅನ್ಸರ್ಟನ್. ಅಂದ್ರೆ ನಾವು ಇದು ರೌಂಡ್ ಆಫ್ ಮಾಡಿ ಮತ್ತು ನಮಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಕೇಳಿರ್ತಾರ ಅಷ್ಟು ನಾವು ರೌಂಡ್ ಆಫ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ನೋನ್ ಆಸ್ ದಿ ಅನ್ಸರ್ಟನ್ ಡಿಜಿಟ್. ಓಕೆ, ನಾವು ದ ರಿಸಲ್ಟ್ ಆಫ್ ಕ್ಯಾಲ್ಕುಲೇಷನ್ ಇದಾಯ್ತಲ್ಲ. ದೆನ್ ರೂಲ್ಸ್ ನಾವು ಏನು ನೋಡೋಣ, ವಿಲ್ ಕ್ವಿಕ್ಲಿ ಕಮ್ ಟು ದ ರೂಲ್ಸ್. ದ ಪ್ರಿಸೀಡಿಂಗ್ ಡಿಜಿಟ್ ಈಸ್ ರೇಸ್ಡ್ ಬೈ 1 if the insignificant digit to be dropped is more than 5 and is left unchanged if the later is less than 5. ಈಗ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಮುಂದದಾವ ಅವು. ಫಸ್ಟ್ ರೂಲ್ ಏನು ಹೇಳ್ತದೆ, ಈಗ 3.75 ಅಂತ ತಿಳ್ಕೊರಿ, ಇದಿತ್ತು. ನಮಗೇನು ಕೇಳ್ತಾರೆ ಒಂದು ಕ್ವಶನ್, ರೌಂಡ್ ಇಟ್ ಆಫ್ ಟು 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಇದು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಪ್ರೀವಿಯಸ್ಲಿ. ಓಕೆ, ಇದಕ್ಕೆ ನಮ್ಗೆ ಕ್ವಶನ್ ಏನು ಕೇಳಿರ್ತಾರೆ, ರೌಂಡ್ ಇಟ್ ಆಫ್ ಟು 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಇದು ಹೆಂಗೆ ಮಾಡ್ತೀರಿ, ಈಗ ಇದು 7 ಏನಾಯ್ತಲ್ಲ ನಂಬರ್ 5ಕ್ಕಿಂತ ಜಾಸ್ತಿ ಐತಿ. ಈಗ ನಾವು ಈಸಿಲಿ ಮತ್ತು ಇದು 7ದ ಬಾಜುಕ್ಕೆ ಏನೈತಿ, ಇದು 5 ಅದ. ಈ 5 ಇತ್ತಂದ್ರೆ ನಾವು ಇದಕ್ಕೆ ಒಂದು ಕ್ಯಾರಿ ತೊಗೊಂಡು ಇದಕ್ಕೆ ರೌಂಡ್ ಆಫ್ ಮಾಡ್ಬೋದು. ಅದು ಹೆಂಗೆ 3.8 ಮಾಡ್ಬೋದು. ಸೊ ಇದು ನಮ್ಮದು ಸಿಗ್ನಿಫಿಕೆಂಟ್ ಡಿಜಿಟ್ ಎಷ್ಟಾತ 2. ಈಗ ರೌಂಡ್ ಆಫ್ ಮಾಡಿ ನಾವು 2 ಸಿಗ್ನಿಫಿಕೆಂಟ್ ಫಿಗರ್ಸಿಗೆ ತೊಗೊಂಬಂದ್ವಿ. ಓಕೆ, ಈಗ ಮೋರ್ ದೆನ್ 5 ಇತ್ತಂದ್ರೆ ನಾವು ಈಸಿಲಿ ಇದು ಮಾಡ್ಬೋದು, ಈಗ ರೌಂಡ್ ಆಫ್ ಮಾಡ್ಬೋದು. ಈಗ ಸಪೋಸ್ 3.74 ಇತ್ತಂತ ತಿಳ್ಕೊರಿ, ಇದಕ್ಕೆ 2 ಸಿಗ್ನಿಫಿಕೆಂಟ್ ಫಿಗರ್ಸಿಗೆ ತೊಗೊಂಬರ್ಬೇಕಾಗೈತಿ. ಇದು 3 ಐತಿ, 2ಗೆ ಕೇಳ್ಯಾರ ಅವರು ರೌಂಡ್ ಆಫ್ ಟು 2 ಸಿಗ್ನಿಫಿಕೆಂಟ್ ಫಿಗರ್. ಏನು ಮಾಡ್ಬೇಕು ಈಗ 4 ಅಂತೂ 5ಕ್ಕಿಂತ ಕಡಿಮೆ ಐತಿ. 4 ಈಸ್ ಲೆಸ್ ದೆನ್ 5. ಸೊ ದೇರ್ ಫೋರ್ ವಿ ವಿಲ್ ಒಮಿಟ್ ದಿಸ್, ವಿ ವಿಲ್ ನೆಗ್ಲೆಕ್ಟ್ ದಿಸ್. ಸೊ ಯು ಆರ್ ಇಗ್ನೋರ್ ದಿಸ್, ಇದನ್ನು ಇಗ್ನೋರ್ ಮಾಡ್ತೀವಿ. ಅದಕ್ಕೆ ನಮ್ಗೆ ಏನು ಬರಿಬೋದು, ನಾವು ಬರೀ 3.7. ರೌಂಡ್ ಆಫ್ ಮಾಡೋಕೆ ಬರೋಂಗಿಲ್ಲ, ಯಾಕಂದ್ರೆ ಇದ್ರದ್ದು ಒಂದು ಕ್ಯಾರಿ ಕಟ್ ತೊಗೊಳಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಇದು 5ಕ್ಕಿಂತ ಕಡಿಮೆ ಐತಿ. ಈಗ ಸಪೋಸ್ 3.77 ಇತ್ತು ಅಂತ ತಿಳ್ಕೊರಿ, ಈಗ ನಾವು ಈಸಿಲಿ ಇದನ್ನು ರೌಂಡ್ ಆಫ್ ಮಾಡ್ಬೋದು, 3.8 ಮಾಡ್ಬೋದು. ಈ 5 ಆರ್ ಗ್ರೇಟರ್ ದೆನ್ 5 ಇತ್ತಂದ್ರೆ ನಾವು 1 ಪ್ಲಸ್ ಮಾಡ್ಬೋದು, ಹೆಚ್ಚಿಗೆ ಮಾಡ್ಬೋದು ಇದು ಪ್ರೀವಿಯಸ್ ನಂಬರಿಗೆ. ಈಗ 5ಕ್ಕಿಂತ ಕಡಿಮೆ ಇತ್ತಂದ್ರೆ ಅದು 5 ಏನು ನಂಬರ್ ಐತಲ್ಲ, ಅದು ಈಗ 2 ಇರಲಿ 3 ಇರಲಿ, ಓಕೆ 1 ಇರಲಿ, ಅದನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡೋದು. ಓಕೆ, ಆ್ಯಂಡ್ ಬ್ರಿಂಗ್ ಇಟ್ ಟು 2 ಡಿಜಿಟ್ 2 ಸಿಗ್ನಿಫಿಕೆಂಟ್ ನಂಬರ್ಸ್. ನಾವು ಲೆಟ್ ಅಸ್ ಗೋ ಟು ದ ಸೆಕೆಂಡ್ ರೂಲ್. If the insignificant digit to be dropped is 5, the insignificant digit is simply dropped if the preceding digit is even and the preceding digit is raised by 1 if it is odd. Okay, ಈಗ ಇಲ್ಲಿ ಆಡ್ ಇತ್ತು, ಅದಕ್ಕೆ ನಾವು ಆ್ಯಡ್ ಮಾಡಿದ್ವಿ. ಇದು ಈಗ ಸಪೋಸ್ ನಂದು 3.85 ಇತ್ತಂದ್ರೆ ಈಗ ಏನು ಮಾಡ್ಬೋದು, 3.8 ಅಷ್ಟೇ ಇಡೋದು, ಇದು 5 ಬಿಟ್ಬಿಡೋದು, ಯಾಕಂದ್ರೆ ಇದು ಈವನ್ ನಂಬರ್ ಐತಿ. ಹೌದಾ, ಸೊ ಈಗ ಫಾರ್ ಎಕ್ಸಾಂಪಲ್ ನೋಡೋಣ, 4.787 ರೌಂಡೆಡ್ ಆಫ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಈಗ ಪ್ರೀವಿಯಸ್ಲಿ ಎಷ್ಟೈತಿ, ಇದು ಕೊಟ್ಟಿದ್ದು ವ್ಯಾಲ್ಯೂ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ, 4 ಅದಾವ. ಹೌದಾ, ಇದಕ್ಕೆ ಏನು ಹೇಳ್ಯಾರ ಅವರು, 3 ಸಿಗ್ನಿಫಿಕೆಂಟ್ ಫಿಗರ್ಸಿಗೆ ತೊಗೊಂಬರ್ರಿ ಅಂತ ಹೇಳ್ಯಾರ. ಸೊ ಅದಕ್ಕೆ ಏನು ಮಾಡ್ತೀವಿ, ಇದು ನಾವು ಇದು 7 ಇದ್ದಿದ್ದು ಈ ಕಡೆ ಮಾಡಿ
4.79 ಅಂತ ತೊಗೊಂಬಿಡು. ಮತ್ತು ಅಥವಾ ಆ್ಯಂಡ್ 3.874 ರೌಂಡೆಡ್ ಆಫ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ 3.87, ಯಾಕಂದರೆ ಇದು 4 ತೆಗೆದ್ಬಿಡ್ತೀವಿ. ಸಿಮಿಲರ್ಲಿ 6.345 ರೌಂಡೆಡ್ ಆಫ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ 5 ಇದು ಯಾಕಂದ್ರೆ ಈವನ್ ಐತಿ, ಲೆಸ್ ದೆನ್ 4 ಐತಿ. ಇಲ್ಲಿ ನಾವು ಯಾಕೆ ಇದು ತೊಗೊಂಡ್ವಿ ಅಂದ್ರೆ ಮೋರ್ ದೆನ್ 5 ಐತಿ. ಇವನ್ ಇದ್ರೂ ಕೂಡ ಮೋರ್ ದೆನ್ 5 ಇತ್ತಂದ್ರೆ ರೌಂಡ್ ಆಫ್ ಮಾಡ್ಬೋದು. ಲೆಸ್ ದೆನ್ 5 ಇದ್ದು ಇವನ್ ಇತ್ತಂದ್ರೆ ಬಿಟ್ಟು ಬಿಡೋದು. ಓಕೆ, ಸೊ ದೇರ್ ಫೋರ್ ಇಟ್ ಈಸ್ 6.34. 5 ಒಮಿಟ್ ಮಾಡಿಬಿಡ್ತೀವಿ. ಮತ್ತು 3.75 ಇದ್ದಿದ್ದು 4.375 ಇದ್ದಿದ್ದು 4.38 ಮಾಡ್ಬೋದು. ಸೊ ಇದು ರೌಂಡ್ ಆಫ್. ಈಗ ನೀವು ಇದ್ರೊಳಗೆ ಕ್ವಶನ್ ಹೆಂಗೆ ಕೇಳ್ತಾರಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಒಳಗೆ 1 ಮಾರ್ಕಿಗೆ ಇತ್ತಂದರೆ ಬರೀ ಒಂದು ನಂಬರ್ ಕೊಟ್ಟು, ಸೊ ಫಾರ್ ಎಕ್ಸಾಂಪಲ್ ದ ನಂಬರ್ ಈಸ್ 2.008. ಓಕೆ, ಬ್ರಿಂಗ್ ಇಟ್ ಟು 1 ಸಿಗ್ನಿಫಿಕೆಂಟ್ ಡಿಜಿಟ್. ಓಕೆ, ಈ ಥರ 1 ಮಾರ್ಕಿಗೆ ಇತ್ತಂತ ಎಕ್ಸಾಂಪಲ್ ಹೇಳಿರ್ತೀನಿ ನಾನು, 1 ಮಾರ್ಕ್. ಓಕೆ, ಆರ್ 2 ಮಾರ್ಕ್ಸಿಗೆ ಇತ್ತಂದ್ರೆ, ಆರ್ 2 ಮಾರ್ಕ್ಸ್ ಇತ್ತಂದ್ರೆ ಒಂದು ನಂಬರ್ ಕೊಡ್ತಾರೆ 5.675 ಅಂತ ಕೊಟ್ಟು ಫಸ್ಟ್ ಬ್ರಿಂಗ್ ಇಟ್ ಟು ರೌಂಡ್ ಆಫ್ ದ ನಂಬರ್ and bring it to 3 significant figures ಅಂತ ಕೇಳ್ತಾರೆ. ಸೊ ಇದು ಈ ಟೈಪ್ ಕ್ವಶನ್ಸ್ ಐದರ್ 1 ಮಾರ್ಕ್ ಆರ್ 2 ಮಾರ್ಕ್. 1 ಮಾರ್ಕಿಗೆ ಇತ್ತಂದ್ರೆ ಆ ಥರ ರೌಂಡ್ ಆಫರ ಕೇಳ್ಬೋದು ಅಥವಾ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಇದು ಒಂದು ನಂಬರ್ ಕೊಟ್ಟಿರ್ತಾರೆ 5.656. ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್? ಸೊ ನೀವು ಏನು ಬರೀಬೇಕಲ್ಲಿ 4 ಅಂತ ಬರಿಬೇಕು ಅಷ್ಟೇ. ಇದು 1 ಮಾರ್ಕಿಗೆ. ಈಗ ಅಥವಾ 5.656 ರೌಂಡ್ ಆಫ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ರೌಂಡ್ ಆಫ್ ಮಾಡಿ ಬರ್ಬಿಡೋದು. ಓಕೆ, ಸೊ ಈಗ ಇದು ಹಿಂಗಿತ್ತಂದ್ರೆ 2 ಮಾರ್ಕ್ಸಿಗೆ. ಓಕೆ, ಓನ್ಲಿ ಒಂದಕ್ಕೆ ಹೇಳಿದ್ರಂದ್ರೆ 1 ಮಾರ್ಕ್. ಓಕೆ, ಥ್ಯಾಂಕ್ ಯು.